ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಒಂದು ಸ್ಲೀವ್ಸ್ ಡಿಸೈನು ಫ್ರೆಂಡ್ಸ್. ಇದು ಒಂಥರ ಸ್ಲೀವ್ಸ್ ಡಿಸೈನು. ಆ್ಯಕ್ಚುಲಿ ಇದನ್ನ ನಾನು ದೊಡ್ಡದಾಗಿ ಹೊಲ್ದಿದ್ದೆ, ಫುಲ್ಲು ಸ್ಲೀವ್ಸ್ ಎಲ್ಲ ಬರೋ ಥರ. ಇದು ಚಿಕ್ಕದಾಗಿ ಹೊಲಿತಾ ಇದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ಈ ಥರ ಡಿಸೈನ್ಸ್ ಎಲ್ಲ ಇಷ್ಟ ಆಗಲ್ಲ, ಆದರೆ ಬ್ಯಾಕ್ ಡಿಸೈನ್ ಇದೇ ಥರ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಚಿಕ್ಕದಾಗಿ ಇಡೋಣ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಥರ, ಲೀಫ್ ಥರ, ಎಲೆ ಥರ ಕಟ್ ಮಾಡ್ಕೊಂಡು ಇವಾಗ ಲೈನಿಂಗ್ ಮಾಮೂಲಿ ಬ್ಲೌಸ್ ಪೀಸ್ ಇಟ್ಟು ಲೈನಿಂಗ್ನ ಇಟ್ಟು ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕ್ಯಾನ್ವಾಸು ಕೊಡ್ಬೋದು. ನಾನು ಕ್ಯಾನ್ವಾಸ್ ಏನು ಕೊಡ್ತಾ ಇಲ್ಲ, ಕೊಟ್ಟರೆ ಸ್ಟಿಫಾಗಿರುತ್ತೆ. ಅದು ನಿಮ್ಮ ಇಷ್ಟ. ಆದರೆ ಕೊಡ್ಬೋದು, ಇಲ್ಲಾಂದರೆ ಇದೇ ರೀತಿಯೂ ಸ್ಟಿಚ್ ಮಾಡ್ಬೋದು. ಈಗ ಈ ರೀತಿ ಪಿನ್ ಹಾಕೊಂಡ್ಬಿಟ್ಟು ನೀಟಾಗಿ ಅದು ಇನ್ನೌಟ್ ಮಾಡ್ಕೋಬೇಕು. ಅದು ನೀಟಾಗಿ ಇನ್ನೌಟ್ ಆದಮೇಲೆ ಮಾಮೂಲಿ ಸ್ಟಿಚಿಂಗ್ ಹಾಕೋಬೇಕು. ಆಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದುಬಿಟ್ಟು ಮತ್ತೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಅದೇ ರೀತಿಯೇ ನಾವು ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡ್ತೀವಲ್ಲ, ಯಾವುದೇ ಡಿಸೈನ್ ಆದರೂ ಹಾಗೇ ಬರುತ್ತೆ. ಓಕೆನಾ? ಡಿಸೈನ್ಸ್ ಅಂತೂ ಏನು ಚೇಂಜ್ ಇರೋಲ್ಲ. ಡಿಸೈನ್ ಹೇಗಿರುತ್ತೆ ಆಗ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡಬೇಕು, ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಅಂದರೆ ಸಿಂಪಲ್ ಡಿಸೈನ್ ಇದು. ನೀವು ಯಾರಿಗಾದ್ರೂ ಸಿಂಪಲ್ಲಾಗಿ ಮಾಡಬೇಕು ಅಂದರೆ ಇದು ಮಾಡಿ ಈಸಿಯಾಗಿ ಮಾಡ್ಕೋಬೋದು. ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಆದರೆ ಈಸಿಯಾಗಿ ಮಾಡ್ಕೋಬೋದು. ಓಕೆನಾ? ಈ ರೀತಿ ನ್ಯಾಚ್ ಹಾಕ್ಕೊಂಡು ಇವಾಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆಗ ನೀವು ನೀಟಾಗಿ ತಿರುಗಿಸಿದಾಗ ನೀಟಾಗಿ ತಿರುಗುತ್ತೆ ಬಟ್ಟೆ. ಅದು ಆವಾಗ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಓಕೆನಾ? ನೋಡಿ, ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಈಗ ಅದು ಸ್ಟಿಚಿಂಗ್ ಆದಮೇಲೆ ಅದನ್ನು ಫುಲ್ ಒಳಗಡೆ ತಿರುಗಿಸಿ ಆಮೇಲೆ ಅದು ನೀಟ್ ಮಾಡಿಕೊಂಡು ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಆಯಿತಾ? ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಲೈನಿಂಗು ಮತ್ತು ಬ್ಲೌಸ್ ಪೀಸ್ಗೆ ಎರಡು ಸೇರಿಸಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿದಾಗ ನೀಟಾಗಿ ಬಂತು ನೋಡಿ. ಡಿಸೈನ್ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಬೇಕಂದರೆ ನೀವು ಗ್ಯಾಪ್ ಇರಲಿ ಅಂದರೆ ಹೀಗೆ ಬಿಟ್ಕೋಬೋದು, ನೆಟ್ಟೆಡ್ ಹಾಕ್ಕೋಬೋದು. ಎಷ್ಟು ಡಿಸೈನ್ ಮಾಡ್ಬೋದು ಗೊತ್ತಾ ಇದರಲ್ಲಿ, ತುಂಬ ಡಿಸೈನ್ ಮಾಡ್ಬೋದು. ಓಕೆನಾ? ಇವಾಗ ಇದಕ್ಕೆ ನಾನು ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಲೀಫ್ಗೆ ಮಧ್ಯದಲ್ಲಿ ಬರಬೇಕಲ್ಲ ಡಿಸೈನು, ಅದಕ್ಕೆ ನಾನು ಟ್ಯಾಗ್ ರೆಡಿ ಮಾಡ್ಕೋತೀನಿ, ಮಾಡಿಟ್ಟಿದ್ದೀನಿ. ಟ್ಯಾಗ್ ಅಂದರೆ ಸೀರೆ ಪೀಸಲ್ಲಿ ತೊಗೊಂಡಿರುವಂಥ ಟ್ಯಾಗು ರೆಡಿ ಮಾಡಿದ್ದೀನಿ. ಅದನ್ನು ಅಲ್ಲಿ ಡಿಸೈನ್ಗೆ ರೆಡಿ ಮಾಡ್ಕೋಬೇಕು. ಓಕೆನಾ? ಫಸ್ಟ್ ಈ ಥರ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಆದಮೇಲೆ ಮತ್ತೆ ಒಂದು ನ್ಯೂಸ್ ಪೇಪರ್ ತಗೊಂಡು ಆ ನ್ಯೂಸ್ ಪೇಪರಲ್ಲಿ ಇದೇನು ಡಿಸೈನ್ ಇದೆಯಲ್ಲ ಸ್ಲೀವ್ಸಲ್ಲಿ, ಅದನ್ನು ಮಾರ್ಕ್ ಮಾಡ್ಕೋಬೇಕು. ಒಂದು ಮಾರ್ಕರಲ್ಲೋ ಪೆನ್ಸಿಲಲ್ಲೋ ಪೆನ್ನಲ್ಲೋ ಮಾರ್ಕ್ ಮಾಡ್ಕೊಳ್ಳಿ. ಅದು ಎಷ್ಟಕ್ಕೆ ಬರಬೇಕು ಅಂತ ಒಂದು ಮಾರ್ಕಿಂಗ್ ಅಷ್ಟೇ. ಅದು ಅಷ್ಟಕ್ಕೆ ನೀವು ಅದ್ರ ಮೇಲೆ ಒಂದು ಅರ್ಧ ಇಂಚ್ ಬಿಟ್ಟು ನೀವು ಡಿಸೈನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇದನ್ನು ಇಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಅಷ್ಟೇನೆ, ಅದು ತುಂಬ ಈಸಿ. ಅದು ಟ್ಯಾಗ್ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನಿಮಗೆ ತಿರುಗ್ಸೋಕ್ಕಾಗಲ್ಲ ಅಂದರೆ ನೀವು ಹಾಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಅದು ಅಗಲ ಬರುತ್ತೆ, ಇದು ಬಂದುಬಿಟ್ಟು ಗುಂಡಿಗೆ ಬರುತ್ತೆ ಅಷ್ಟೇ. ನಿಮ್ಗೆ ಅಗಲನೇ ಇರಲಿ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಾದರೆ ಆ ರೀತಿಯೂ ಮಾಡ್ಕೋಬೋದು. ಈ ಥರ ತಿರುಗ್ಸೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅನ್ನೋರು ನೀವು ಆ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ಹಾಗೇ ಕೊಟ್ಟರು ಅದು ಚೆನ್ನಾಗಿರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಕೆಳಗಡೆನೂ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಇದು ರೆಡಿ ಆಯಿತು. ಈ ಪೀಸ್ನ ಸೈಡ್ಗೆ ಇಟ್ಬಿಟ್ಟು ನಾವು ಪೇಪರ್ ಪೀಸ್ ತೊಗೋಬೇಕಾಗುತ್ತೆ. ಪೇಪರ್ ಪೀಸ್ ತೊಗೊಂಡು, ಇಲ್ಲ ಕ್ಯಾನ್ವಾಸು ಅಂದರೆ ಕಿತ್ತರೆ ಬಂದುಬಿಡ್ಬೇಕು ಆ ಥರ ಕ್ಯಾನ್ವಾಸ್ ಆಗಬೇಕು. ನೀವು ಚೆನ್ನಾಗಿರೋ ಕ್ಯಾನ್ವಾಸ್ ಹಾಕಿದ್ರೆ ಕೀಳಕ್ಕೆ ಹೋದರೆ ಕೀಳೋಕ್ಕಾಗಲ್ಲ. ಓಕೆನಾ? ಈ ರೀತಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಹಾಕ್ತೀವಲ್ಲ ಆ ಥರ ಕ್ಯಾನ್ವಾಸ್ ಆದರೆ ಈಸಿಯಾಗಿ ಕಿತ್ತಾಕ್ಬೋದು. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಮಾರ್ಕಿಂಗ್ಗೆ ಮಧ್ಯದಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಒಂದು ಎಳೆ ಬರಬೇಕು, ಅಲ್ಲೊಂದು ದಾರದ ಥರ ಟ್ಯಾಗ್ ಬರಬೇಕು. ಅದಾದಮೇಲೆ ಸುತ್ತ ಇಟ್ಕೋಬೇಕಾಗುತ್ತೆ, ಎಳೆ ಎಳೆ ಥರ ಟ್ಯಾಗ್ಗಳು ರೆಡಿ ಮಾಡಿದ್ದೀವಲ್ಲ ಅದನ್ನು. ಓಕೆನಾ? ಇವಾಗ ಈ ರೀತಿ ನೋಡಿ ಇಟ್ಕೊಂಡು ಇವಾಗ ಮಾರ್ಕ್ ಮಾಡ್ಕೊಂಬಿಟ್ಟು ನೀವು ಕರೆಕ್ಟಾಗಿ ಆ ಟ್ಯಾಗ್ನ ಕರೆಕ್ಟಾಗಿ ಮಧ್ಯೆ ಒಂದು ಟ್ಯಾಗ್ ರೆಡಿ ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಆ ಕಡೆ ಈ ಕಡೆ ಟ್ಯಾಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಒಂದು ಈ ಕಡೆ ಒಂದು, ಅಂದರೆ ಒಂದನ್ನೇ ಆ ಕಡೆ ಈ ಕಡೆ ಬರೋ ಥರ ಸ್ಟಿಚ್ ಮಾಡಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಈ ರೀತಿ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. ಮಾರ್ಕರ್ ಇದ್ದರೆ ಮಾರ್ಕರ್ ಮಾಡ್ಕೊಳ್ಳಿ. ಪೆನ್ನೇ ಇದು ಬಳಪದಲ್ಲಿ ಕಾಣಿಸ್ತಾ ಇಲ್ಲ, ಮಾರ್ಕರಲ್ಲಿ ಪೆನ್ ಥರ ಬರುತ್ತಲ್ಲ ಆ ಮಾರ್ಕರಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಓಕೆನಾ? ಇವಾಗ ನೋಡಿ, ಮಧ್ಯದಲ್ಲಿ ಫಸ್ಟು ಹಿಂಗೆ ಸ್ಟಿಚ್ ಹಾಕ್ಕೊಂಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ನೀಟಾಗಿ ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಈ ಕಡೆ ನಿಧಾನಕ್ಕೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಓಕೆನಾ? ನಿಮ್ಗೆ ಇನ್ನೂ ಹತ್ತತ್ರ ಬೇಕು ಅಂದರೆ ಇಟ್ಕೋಬೋದು. ನಾನೊಂದು ಅರ್ಧ ಇಂಚಿಗೆ ಇಟ್ಟಿದ್ದೀನಿ. ನೀವು ಇನ್ನೂ ಮುಕ್ಕಾಲು ಇಂಚಿಗೆ ಕಾಲು ಇಂಚಿಗೆ ಆ ಥರ ಇಟ್ಕೋಬೋದು. ಈ ರೀತಿ ಇಟ್ಬಿಟ್ಟಾದ್ಮೇಲೆ ಆ ಕಡೆ ಈ ಕಡೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಇಟ್ಕೊಂಡು
ಇದು ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಅದು ಬ್ಲೌಸ್ ಪೀಸು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ ನೋಡಿ. ಇದು ಪೇಪರ್ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ತಂದು ಇದ್ರ ಮೇಲಿಟ್ಟು ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ಲ ಡಿಸೈನು ಸ್ಟಿಚ್ ಮಾಡೋದು, ತುಂಬಾ ಈಸಿ. ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಆದರೆ ಸ್ಟಿಚಿಂಗ್ ಮಾಡಿದ್ರೆ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಡಿಸೈನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕೆಳಗಡೆ ಇಲ್ಲ ಮೇಲ್ಗಡೆ ಒಂದೊಂದು ಬಟನ್ ಇಟ್ಕೊಂಡ್ಬಿಟ್ರೆ ಅಂತೂ ಸಾಕಾಗಿರುತ್ತೆ. ಓಕೆನಾ. ಈ ರೀತಿ ಫಸ್ಟು ಸ್ಟಿಚ್ ಹಾಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ಆ ಬ್ಲೌಸ್ ಪೀಸ್ನ ತೆಗೆದು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಫಸ್ಟ್ ಇದನ್ನ ಎರಡು ಕಡೆನೂ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಬಿಚ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಆಗಬಾರ್ದು, ಕರೆಕ್ಟಾಗಿ ನೇರವಾಗಿರ್ಬೇಕು. ಇಲ್ಲ ಒಂಚೂರು ದೊಡ್ಡದು ಚಿಕ್ಕದಾದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಇದಕ್ಕೆ ನೀಟಾಗಿ ಮಧ್ಯದಲ್ಲಿ ಎಳೆ ಬರುತ್ತಲ್ಲ ಅಲ್ಲಿಗೆ ಇಟ್ಕೊಳ್ಳಿ, ಮಧ್ಯ ನ್ಯಾಚ್ ಹಾಕಿರೋದು. ಕೆಳಗಡೆನೂ ಅಷ್ಟೇ ಆ ಥರ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಆಗ ನಿಮಗೆ ಬ್ಯೂಟಿಫುಲ್ಲಾಗಿರೋ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದೇನು ಅವ್ರು ಏನು ಹೇಳಲಿಲ್ಲ, ನಾನೇ ರೆಡಿ ಮಾಡಿರುವಂಥ ಡಿಸೈನ್ ಇದು. ಆ್ಯಕ್ಚುಲಿ ಇದು ಬೇರೆಯವ್ರಿಗೆ ಹೊಲ್ಕೊಟ್ಟಿದ್ದೆ, ದೊಡ್ಡದಾಗಿ ಹೊಲ್ಕೊಟ್ಟಿದ್ದೆ. ಇದನ್ನ ಚಿಕ್ಕದಾಗಿ ಮಾಡಿದ್ದೀನಿ. ಬೇರೆ ಯಾರಿಗೋ ದೊಡ್ಡದು ಫುಲ್ಲು ಸ್ಲೀವ್ಸ್ ಬರೋ ಥರ ಹೊಲ್ಕೊಟ್ಟಿದ್ದೆ. ಇದು ಚಿಕ್ಕದಾಗಿ ಮಾಡಿದ್ದೀನಿ. ಒಂದು 3 ಇಂಚು ಬರುತ್ತೆ ಅಷ್ಟೇ. ಇದು ಉದ್ದ 3 ಇಂಚು, ಅಗಲ ಒಂದು 2 ಇಂಚು 2.5 ಇಂಚು ಬರ್ಬೋದು. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡ್ರೆ ರೆಡಿ ಆಯಿತು. ಮತ್ತು ಎರಡು ಕಡೆನೂ ಸ್ಟಿಚ್ ಹಾಕ್ಬಿಟ್ಟು ಕೆಳಗಡೆ ಇರೋ ಪೇಪರ್ನ ತೆಗ್ದಾಕಬೇಕು. ನಿಮಗೆ ಅದೇ ಸ್ಟಿಚ್ ಏನು ಓಪನ್ ಆಗಿಬಿಡುತ್ತೆ ಅನ್ನೋದಾದರೆ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಓಕೆನಾ. ಈಗ ಪೇಪರ್ನ ತೆಗೆದುಬಿಟ್ಟು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತ. ಒಂದು ಸಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ನೀವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಕಾಂಬಿನೇಷನಲ್ಲಿ ಈ ಥರ ಟ್ರೈ ಮಾಡಿ. ನಿಮಗೆ ಎಲೆಗಳು ಬೇಡ ಅಂದರೆ ನೆಟ್ಟೆಡ್ ಹಾಕ್ಕೋಬೋದು. ಆ ಥರ ಬೇರೆ ಬೇರೆ ವೆರೈಟಿಯಾಗಿ ನೀವು ಸೀರೆ ಪೀಸ್ ಕಾಂಬಿನೇಷನ್ ಹಾಕ್ಕೋಬೋದು. ಆ ಥರ ಏನಾದರೂ ಹಾಕ್ಕೋಬೋದು. ಓಕೆನಾ. ಇದೇ ಡಿಸೈನ್ಗೆ ಏನು ಬೇಕಾದರೂ ಡಿಸೈನ್ ಮಾಡ್ಕೋಬೋದು. ಇವಾಗ ಈ ರೀತಿ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಡಿಸೈನು. ಆ ಪೇಪರ್ನ ನಿಧಾನಕ್ಕೆ ತೆಗೆದುಬಿಟ್ರೆ ಆಯಿತು, ನೀಟಾಗಿ ಫಿನಿಶಿಂಗ್ ಆಗುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಡಿಸೈನು. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮಗೂ ಒಂಥರ ನೀವು ಕಮೆಂಟ್ ಮಾಡಿದ್ರೆ ಎಂಕರೇಜ್ ಆಗುತ್ತೆ. ಡಿಸೈನ್ ಚೆನ್ನಾಗಿ ಹೊಲ್ದಿದ್ದೀವಿ ಹಾಗೆ ಹೀಗೆ ಅಂತ. ಇಲ್ಲಾಂದರೆ ಅಯ್ಯೋ ಹೇಗೆ ಹೊಲ್ದಿದ್ದೀವೋ ಏನೋ ಅನ್ನೋದು ಒಂದು ಇದಾಗುತ್ತೆ. ಚೆನ್ನಾಗಿದೆ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ, ಇಲ್ಲ ಲೈಕ್ ಮಾಡಿ. ನೋಡಿ ಈ ರೀತಿ ನೀಟಾಗಿ ತೆಗೆದುಬಿಟ್ರೆ ಪೇಪರ್ನ ನೀಟಾಗಿ ಆಗುತ್ತೆ. ಓಕೆನಾ. ಈ ರೀತಿ ಸ್ವಲ್ಪನೂ ಇಲ್ಲದಂಗೆ ತೆಗಿಬೇಕು ಅಷ್ಟೇ. ನೋಡಿ ಈ ರೀತಿ ಬಂತು ನೋಡಿ. ಸ್ಲೀವ್ಸ್ಗೆ ಹಾಕ್ಕೊಂಡ್ರೆ ಹಿಂಗೆ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆಯಲ್ಲ. ಬೇಕಾದ್ರೆ ನೀವು ಕೆಳಗಡೆ ಒಂದು ಮೇಲ್ಗಡೆ ಒಂದು ಬೀಡ್ಸ್ ಇಟ್ಕೋಬೋದು. ನೋಡಿ ಈ ರೀತಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.